ಎಲ್ಲ SSLC FA2 ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ಮಾಡ್ತಿರುವಂಥ ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಸೊ FA1 ಅನ್ನೋದು ಕಂಪ್ಲೀಟ್ ಆಗಿದೆ. ಸೊ SSLC ಇನ್ನು FA2 ಅನ್ನೋದು ಕೆಲವೇ ದಿನಗಳಲ್ಲಿ ಶುರುವಾಗ್ತಿದೆ. ಸೊ ಅದಕ್ಕೆ ಸಂಬಂಧಪಟ್ಟಿದಂತೆ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿ ವಿತ್ ಕೀ ಆನ್ಸರ್ನ ಕೊಡಿ ಅಂತ ಹೇಳ್ತಿದ್ರಿ. ಸೊ ಈಗಾಗಲೇ ಕೆಲವೊಂದಿಷ್ಟು ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಒಂದು ಚಾನಲ್ನಲ್ಲಿದೆ. ಸೊ ಎಲ್ಲ ಕ್ವಶನ್ ಪೇಪರ್ನ ನೋಡಿ. ಸೊ ಈ ಒಂದು ವಿಡಿಯೋದಲ್ಲಿ ಗಣಿತ ಅಂದರೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಿದಂತೆ ಕಂಪ್ಲೀಟ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಯಾರೆಲ್ಲ FA2 ಎಕ್ಸಾಮಲ್ಲಿ SSLC ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆದರೆ ಸಾಕು ಮ್ಯಾಥ್ಸಲ್ಲಿ ಅಂತ ಇದ್ದೀರಾ, ಸೊ ಮ್ಯಾಥಮೆಟಿಕ್ಸಲ್ಲಿ ಅಥವಾ ಗಣಿತದಲ್ಲಿ ಸೊ ಈಸಿಯಾಗಿ ಪಾಸಿಂಗ್ ಮಾರ್ಕ್ಸ್ನ ತೆಗಿಬೋದಾಗುತ್ತೆ ಇದೊಂದು ಕ್ವಶನ್ ಪೇಪರ್. ಹಾಗೆ ಇದೇ ಪ್ಯಾಟ್ರನಲ್ಲಿರುವಂಥ ಕ್ವಶನ್ಸ್ಗಳನ್ನು 100% ನೀವು ಕಲ್ತ್ಕೊಂಡು ಹೋದರೆ ಸೊ ಈಸಿಯಾಗಿ ತೆಗಿಬೋದಾಗುತ್ತೆ. ಸೊ ಯಾರೆಲ್ಲ 20 ಔಟ್ ಆಫ್ 20 ಮಾರ್ಕ್ಸ್ನ ತೆಗಿಬೇಕಂತ ಇದ್ದೀರಾ ಸೊ SSLC FA2 ಎಕ್ಸಾಮಲ್ಲಿ, ಸೊ ಈಸಿಯಾಗಿ ಇದೊಂದು ಕ್ವಶನ್ ಪೇಪರ್ನ ಕರೆಕ್ಟಾಗಿ ಸಾಲ್ವ್ ಮಾಡಿಕೊಂಡು ಸೊ ಇದೊಂದು ಕ್ವಶನ್ ಪೇಪರ್ನಲ್ಲಿರುವಂಥ ಎಲ್ಲ ಕ್ವಶನ್ಸ್ಗಳನ್ನು ಕಲ್ತ್ಕೊಂಡು ಹಾಗೆ ಇದೇ ಪ್ಯಾಟ್ರನ್ನಲ್ಲಿರುವಂಥ ಬೇರೆ ಕ್ವಶನ್ಸ್ಗಳನ್ನು ಕಲ್ತ್ಕೊಂಡು ಹೋಗಿದ್ರೆ ಸೊ ಈಸಿಯಾಗಿ 20 ಔಟ್ ಆಫ್ 20 ಮಾರ್ಕ್ಸ್ ತೆಗಿಬೋದು ಅಂತ ಹೇಳ್ತಾರೆ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದ್ಬಿಟ್ಟು 1x2 ಅಂದರೆ 1x2 ಅಂದರೆ 2 MCQ ಕ್ವಶನ್ಸ್ ಕೊಟ್ಟಿರ್ತಾರೆ. ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಅಂತ. ಸೊ ಇದು ಕೆಳಗಡೆನೇ ಆನ್ಸರ್ ಇರುತ್ತೆ. ಸೊ ಯಾವ್ದು ಆನ್ಸರ್ ಅಂತ ಕರೆಕ್ಟಾಗಿ ಬರೀಬೇಕಾಗುತ್ತೆ ನೀವು ಆನ್ಸರು. ಇಲ್ಲಿ ನೋಡ್ತಾ ಹೋಗೋಣ ಒಂದೊಂದೇ ಕ್ವಶನಿಗೆ. -7 -9 -11 -13 ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಅಂತ ಕೇಳಿದರೆ ಇದು ತುಂಬಾ ಈಸಿ ಇದೆ, ತುಂಬ ಏನು ಟಫ್ ಏನಿಲ್ಲ. ಸೊ ಎಲ್ಲದಕ್ಕೂ ಆನ್ಸರ್ನ ಲಾಸ್ಟಿಗೆ ತೋರಿಸ್ತೀನಿ, ಸೊ ನೀವು ಆನ್ಸರ್ನ ನೋಡ್ಕೋಬೋದಾಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಎಲ್ಲದಕ್ಕೂ ಆನ್ಸರ್ ಇಲ್ಲೇ ಇದೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸೊ -2 ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ 2 ಗ್ಯಾಪ್ ಇದೆ, -7 to 9ಗೆ 2 ಗ್ಯಾಪ್ ಇದೆ. ಸೊ ಆ ಥರ ನೀವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ 5x² = 2 × 2x + 3 ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದಾಗ ದೊರೆಯುವ ಸ್ಥಿರಾಂಕ ಯಾವುದು ಅಂತ ಕೇಳಿದರೆ ಇದಕ್ಕೆ ಬಂದುಬಿಟ್ಟು ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ. -6 ಅನ್ನೋದು ಕರೆಕ್ಟ್ ಆನ್ಸರ್. ಸೊ ಈ ಥರ 2 ಕ್ವಶನಿಗೆ ಅಟೆಂಡ್ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ MCQ ಕ್ವಶನ್ಸಲ್ಲಿ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 1x2 ಸೊ 1x2 2 ಮಾರ್ಕ್ಸ್ಗೆ ಅಂದರೆ 2 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಮೂಲ ಸಮಾನುಪಾತತೆಯ ತೇಲ್ಸ್ನ ಪ್ರಮೇಯದ ನಿರೂಪಿಸಿ ಅಂತ ತೇಲ್ಸ್ನ ಪ್ರಮೇಯ ಇರುತ್ತಲ್ಲ, ಸೊ ನಿರೂಪಣೆಯನ್ನು ಬರಿಬೇಕಾಗುತ್ತೆ. ಸೊ ಎಲ್ಲ ಪ್ರಮೇಯದ ನಿರೂಪಣೆಯನ್ನು ಕಲ್ತ್ಕೊಂಡಿರಿ ಕರೆಕ್ಟಾಗಿ. ಸೊ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ನಿಮ್ಮ ಫೈನಲ್ ಎಕ್ಸಾಮಲ್ಲೂ ಈಸಿಯಾಗಿ ಸ್ಕೋರ್ ಮಾಡ್ಬೋದಾಗುತ್ತೆ. ಪ್ರಮೇಯದ ಮೇಲೆ ನಿರೂಪಣೆ ಕೇಳಿದ್ರೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ನಿರೂಪಣೆಯನ್ನು ಕರೆಕ್ಟಾಗಿ ಕಲ್ತ್ಕೊಂಡಿರಿ. ನಿರೂಪಿಸಿ ಅಂತ ಇರುತ್ತಲ್ಲ, ಸೊ ಅದು. ನೆಕ್ಸ್ಟ್ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂರನೇ ಪದವು 13 ಮತ್ತು ಎರಡನೇ ಪದವು 8 ಆದರೆ ಈ ಶ್ರೇಣಿಯ ಮೊದಲನೇ ಪದವು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಸೊ ಇದಕ್ಕೆ ಆನ್ಸರ್ ಎಲ್ಲದಕ್ಕೂ ಆನ್ಸರ್ನ ಲಾಸ್ಟಿಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಈಗ ಕ್ವಶನ್ಸ್ನ ನೋಡ್ಕೊಳ್ತಾ ಹೋಗಿ ಲಾಸ್ಟಿಗೆ ಆನ್ಸರ್ನ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 × 3 ಅಂದರೆ 3 ಮಾರ್ಕ್ಸಿಂದು. ಸೊ 3 ಮಾರ್ಕ್ಸಿಂದು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. 6 ಮಾರ್ಕ್ಸ್ ಬರುತ್ತೆ. ಸೊ 3 ಕ್ವಶನ್ ಕೊಟ್ಟಿರ್ತಾರೆ, 3 ಕ್ವಶನ್ ಕೂಡ ಅಟೆಂಡ್ ಮಾಡಬೇಕಾಗುತ್ತೆ. ನೋಡ್ಬೋದು. ಸೊ ಈ ಥರದ್ದೆಲ್ಲ ಕ್ವಶನ್ ಕೊಟ್ಟಿರ್ತಾರೆ. ಅಪವರ್ತನ ವಿಧಾನದಿಂದ x² + 7x + 12 = 0 ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಸೊ ಇದು ಮೀಡಿಯಮ್ ಕ್ವಶನ್ ಆಗಿರುತ್ತೆ, ತುಂಬ ಏನು ಟಫ್ ಇರಲ್ಲ. ಸೊ ಮೊದಲ 20 ಧನ ಪೂರ್ಣಾಂಕಗಳನ್ನು ಮೊತ್ತಗಳನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಕೇಳಿದರೆ ಸೊ 2 ಕೂಡ ಇಂಪಾರ್ಟೆಂಟ್ ಇದೆ. ಸೊ ನೋಡ್ಕೊಂಡಿರಿ. ನೆಕ್ಸ್ಟ್ ಬಂದುಬಿಟ್ಟು ABCಯಲ್ಲಿ DER BC AD = x BD = x -2 AF AE = x + 2 ಆದರೆ ಅಂತ ಅಂದ್ಕೊಳ್ಳಿ ನೀವು, ಆದರೆ ಅಂತ. ಸೊ ಮತ್ತು BC = x - 1 ಆದಾಗ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ಸ್ವಲ್ಪ ಇದು ಟಫ್ ಇದೆ. ಸೊ ಟ್ರಿಕ್ಕಿ ಕ್ವಶನ್ ಇದೆ. ಸೊ ಇದಕ್ಕೆ ಆನ್ಸರ್ನ ಲಾಸ್ಟಿಗೆ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ಲಾಸ್ಟಿಗೆ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ 3 × 2 ಅಂದರೆ 3 ಮಾರ್ಕ್ಸಿಗೆ 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 6 ಮಾರ್ಕ್ಸ್ ಬರುತ್ತೆ. ಸೊ 2 ಕ್ವಶನ್ ಕೊಟ್ಟಿದ್ರಲ್ಲ, ಸೊ ಈ 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಒಂದು ಲಂಬಕೋನ ತ್ರಿಭುಜದ ಎತ್ತರವನ್ನು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಸೊ ಹಾಗೆ ವಿಕೀರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ
ಉಳಿದೆರಡು ಬಾಹುಗಳ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದೇ ಥರದ್ದು ಸೊ ಸ್ವಲ್ಪ ವ್ಯಾಲ್ಯೂಸ್ನ ಚೇಂಜ್ ಮಾಡ್ತಾರೆ. ಅಂದರೆ 7 ಇರೋ ಜಾಗದಲ್ಲಿ 8 ಹಾಕಿ ಚೇಂಜಸ್ ಮಾಡಿಬಿಟ್ಟು ನಿಮಗೆ ಕ್ವಶನ್ಸ್ನ ಕೊಡ್ತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್, ಒಂದು ಸಮಾಂತರ ಶ್ರೇಣಿಯ 9ನೇ ಪದವು 2ನೇ ಪದದ 5ರಷ್ಟಿಗಿಂತ 1 ಹೆಚ್ಚಾಗಿದೆ ಮತ್ತು 12ನೇ ಪದವು 5ನೇ ಪದದ 2ರಷ್ಟಿಗಿಂತ 7 ಹೆಚ್ಚಾಗಿದೆ. ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಸೊ ಇದಕ್ಕೆ ಆನ್ಸರ್ನ ತೋರಿಸ್ತಾ ಹೋಗ್ತೀನಿ ಲಾಸ್ಟಿಗೆ. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 into 1 ಅಂದರೆ 4 ಮಾರ್ಕ್ಸಿಗೆ ಒಂದು ಕ್ವಶನ್ನ ಕೊಟ್ಟಿರ್ತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ 9 ಕ್ವಶನ್. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. 2 ತ್ರಿಭುಜದ ಅನುರೂಪ ಕೋನಗಳನ್ನು ಸಮನಾದರೆ ಅವುಗಳ ಅನುರೂಪ ಬಾಹುಗಳು ಅನುಪಾತಗಳು ಸಮ ಅಥವಾ ಸಮಾಂತರವಾಗಿರುತ್ತದೆ ಎಂದು ಸಾಧಿಸಿ. ಇದು ಸ್ವಲ್ಪ ಟಫ್ ಇದೆ. ಸೊ ಇದು ನಿಮ್ಮ ಬುಕ್ಕಲ್ಲೇ ಇರುತ್ತೆ. ಸೊ ನಿಮ್ಮ ನೋಟ್ಸಲ್ಲೇ ಇರುತ್ತೆ, ಕ್ಲಾಸ್ ನೋಟ್ಸಲ್ಲಿ. 100% ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಫಿಕ್ಸ್ ನಿಮ್ಮ FA2 ಎಕ್ಸಾಮಿಗೆ ಇದು ಬಂದೇ ಬರುತ್ತೆ. SSLC FA2 ಎಕ್ಸಾಮಿಗೆ ಇದು ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಕ್ವಶನ್ನ ಕಲ್ತ್ಕೊಂಡಿರಿ. ನೆಕ್ಸ್ಟ್ ಬಂದುಬಿಟ್ಟು ಈಗ ಎಲ್ಲದಕ್ಕೂ ಕೀ ಆನ್ಸರ್ನ ನೋಡ್ತಾ ಹೋಗ್ಬೋದು. ಸೊ -2 -6 ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಬಿ ಆಪ್ಷನ್ ಮತ್ತು ಡಿ ಆಪ್ಷನ್. ಮತ್ತು ಇದು ಏನು ಸಮಾನುಪಾತ ಅಂದರೆ ಏನಂತ ಕೇಳಿದ್ರಲ್ಲ, ಸೊ ಅದಕ್ಕೆ ಇದಾಗಿದೆ. ಸೊ ಥೇಲ್ಸ್ನ ಪ್ರಮೇಯದ ನಿರೂಪಣೆ. ಸೊ ನೆಕ್ಸ್ಟ್ 4th ಒನ್ನಿಗೆ ಆನ್ಸರ್ ಇದಾಗುತ್ತೆ. ನೆಕ್ಸ್ಟ್ ಇನ್ನು 5th ಒನ್ನಿಗೆ ಆನ್ಸರ್ ಇಷ್ಟು ಬರೀಬೇಕಾಗುತ್ತೆ. ಇನ್ನು 6th ಒನ್ನಿಗೆ ಈ ಥರ ಸಾಲ್ವ್ ಮಾಡಿಬಿಟ್ಟು ಇಷ್ಟು ಆನ್ಸರ್ನ ಬರೀಬೇಕಾಗುತ್ತೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ನ ತೆಗೆದುಕೊಳ್ಳಿ. ನೆಕ್ಸ್ಟ್ 7th ಒನ್ನಿಗೆ ಇಷ್ಟು ಆನ್ಸರ್ನ ಬರೀಬೇಕಾಗುತ್ತೆ. 7th ಒನ್ನಿಗೆ. ನೆಕ್ಸ್ಟ್ 8th ಒನ್ನಿಗೆ ಸೊ ಇಲ್ಲಿಂದ ಹಿಡಿದ್ಬಿಟ್ಟು ಸೊ ಇಷ್ಟು ಆನ್ಸರ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಸೊ ಎಲ್ಲದನ್ನು ಒಂದೊಂದೇ ಸತಿ ನೋಡ್ಕೊಳ್ತಾ ಬನ್ನಿ. ಹೇಗೆ ಮಾಡೋದು ಅಂತ 1-2 ಸತಿ ಸಾಲ್ವ್ ಮಾಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡಬೇಕು. 1-2 ಸತಿ ಪ್ರಾಕ್ಟೀಸ್ ಮಾಡಿ ಈ ಕ್ವಶನ್ಸ್ಗಳನ್ನು. ಸೊ 100% ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ 9th ಒನ್ನಿಗೆ ಸ್ವಲ್ಪ ಜಾಸ್ತಿ ಇದೆ. ಸೊ ಇಷ್ಟು ಬರೀಬೇಕಾಗುತ್ತೆ. ಫಸ್ಟ್ ಎಷ್ಟು ಬರಬೇಕು. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಡಿ. ಸೊ ಅಥವಾ ಇನ್ನೊಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ಸೊ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್. ಸೊ ಅಥವಾ ವಾಟ್ಸಪ್ ಚಾನಲ್ಲು ಇದೆ. ಸೊ ಎರಡರಲ್ಲಿ ಯಾವುದಕ್ಕಾದ್ರೂ ಜಾಯ್ನ್ ಆದರೂ ಎಲ್ಲಿ ಜಾಯ್ನ್ ಆದರೂ ಸಿಗುತ್ತೆ ಎಲ್ಲದು ಕಂಪ್ಲೀಟಾಗಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಇದೆ ಈ ಕ್ವಶನ್ಸ್ಗಳು. ಸೊ ಇದಿಷ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದಿಷ್ಟು ವೆಯ್ಟ್ ಕರೆಕ್ಟಾಗಿ ನಿಮಗೆ 9th ಕ್ವಶನಿಗೆ ಆನ್ಸರ್ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ನೋಡ್ಬೋದು. ಇದಿಷ್ಟನ್ನು ನೀವು ಕರೆಕ್ಟಾಗಿ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಸೊ ಕಲ್ತ್ಕೊಳ್ಳಿ 9th ಒನ್ನಿಗೆ. ಇನ್ನು 10th ಒನ್ನಿಗೆ ನಿಮ್ಮ ಒಂದು ಬುಕ್ಕಲ್ಲೇ ಇರುತ್ತೆ. ಸೊ ಅದನ್ನೇ ಕರೆಕ್ಟಾಗಿ ನೋಡ್ಕೊಂಡು ಹೋದರೆ ಸೊ ನೀವು ಸಾಲ್ವ್ ಮಾಡ್ಬೋದಾಗುತ್ತೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲದೂ ಗೊತ್ತಾಗಿದೆ. ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಥರ ಕ್ವಶನ್ಸ್ ಬರುತ್ತೆ, ಯಾವ ಟೈಪ್ ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ, ಸೊ ಯಾವ ಥರ MCQನ ಕೇಳ್ತಾರೆ ಸೊ ಅಂತ ಹೇಳ್ತಾ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.